It's not being faithful for 2 months. ಅದು ಕೇವಲ 2 ತಿಂಗಳಷ್ಟೇ ನಂಬಿಗಸ್ತರಾಗಿರುವುದಿಲ್ಲ. It's not being faithful for 1 year. 1 ವರ್ಷ ಅಷ್ಟೇ ನಂಬಿಗಸ್ತರಾಗಿರುವುದಿಲ್ಲ. It's not being faithful for 6 months. 6 ತಿಂಗಳಷ್ಟೇ ನಂಬಿಗಸ್ತರಾಗಿರುವುದಿಲ್ಲ. It's not being faithful for 12 months. 12 ತಿಂಗಳಷ್ಟೇ ನಂಬಿಗಸ್ತರಾಗಿರುವುದಿಲ್ಲ. Till you die, when you are faithful to that person, that's called faithfulness. ನೀವು ಸಾಯುವವರೆಗೂ ನೀವು ಅದ್ಭುತ ಹೊಂದಿಕೊಂಡಿರುವಂತ ವ್ಯಕ್ತಿಗೆ ನೀವು ನಂಬಿಗಸ್ತರಾಗಿ ಇರುವುದಾದ್ರೆ ಅದರ ನಂಬಿಗಸ್ತಿಕೆ ಅಂತ ಹೇಳ್ತಾರೆ. Pour out my blessing. I will give my prosperity to people who are faithful. Favor will come to you if you are faithful. Somebody shout, let love and ಪ್ರೀತಿ ಮತ್ತು ನಂಬಿಗಸ್ತಿಕೆ never leave you. Look your neighbor and say, ನಿಮ್ಮ ಪಕ್ಕದವರು ನೋಡಿ ಹೇಳ್ರಿ, ಆ let love and faithfulness ಪ್ರೀತಿ ಮತ್ತು ನಂಬಿಗಸ್ತಿಕೆ never leave me. ಅದು ನನ್ನ ಬಿಟ್ಟು ಹೋಗುವುದಿಲ್ಲ. Come on, say it. ನಿಮ್ಮ ಬಾಯಿ ತರದ್ ಹೇಳ್ರಿ, never leave you. It means let love and faithfulness never leave me. ಆ ಪ್ರೀತಿ ಮತ್ತು ನಂಬಿಗಸ್ತಿಕೆ ನನ್ನನ್ನು ಬಿಡುವುದಿಲ್ಲ. Say, I bind him around my neck. Come on, say it. ನನ್ನ ಕೊರಳಿನ ಸುತ್ತಲೂ ಕಟ್ಕೊಂಡಿದ್ದೇನೆ. All right. Faithfulness, right? I'm talking about faithfulness. Okay. What is faithfulness? ನಂಬಿಗಸ್ತಿಕೆ ಅಂದ್ರೇನು? What is faithfulness? ನಂಬಿಗಸ್ತಿಕೆ ಅಂದ್ರೇನು? What is faithfulness? I'm asking a definition. Faithfulness is in many ways. You can put like this. ನಂಬಿಗಸ್ತಿಕೆ ಬಹಳ ರೀತಿಯಲ್ಲಿ ಅದನ್ನು ವಿವರಣೆ ಮಾಡಿ ಹೇಳ್ಬೋದು. ಒಂದು ವಿಧಾನದಲ್ಲಿ ಈ ರೀತಿಯಾಗಿ ಹೇಳ್ಬೋದು. How many have parents? ಎಷ್ಟಕ್ಕೆ ತಂದೆ ತಾಯಿ ಇದ್ದಾರೆ. Even if your parents scold you, ನಿಮ್ಮನ್ನ ತಂದೆ ತಾಯಿ ನಿಮಗೆ ಬೈದರು, you will stay faithful to, right? ಅವರಿಗೆ ನೀವು ನಂಬಿಗಸ್ತರಾಗಿರ್ತೀರಲ್ವಾ? ಹೌದಾ ಇಲ್ಲ? ಹೌದಾ ಇಲ್ಲ? Okay. Let me put it this way. You're not getting this. I'll put it in this way. ಮತ್ತೊಂದು ಅರ್ಥದಲ್ಲಿ ಹೇಳ್ತೀನಿ. All right. Being loyal, yes. ಪ್ರಾಮಾಣಿಕರಾಗಿರುವುದು. See, when you how many have seen God directly? ಎಷ್ಟು ಜನ ದೇವರನ್ನು ನೇರವಾಗಿ ನೋಡಿದ್ದೀರಿ? You seen God directly? You seen God directly? ದೇವರನ್ನು ನೇರವಾಗಿ ನೋಡಿದ್ದೀರಾ? I want to see that. ನಾನು ಅದನ್ನು ನೋಡಬೇಕು. If you have seen, show me. I'll also go and see. You will never see God directly. ನೀವು ದೇವರನ್ನು ನೇರವಾಗಿ ನೀವು ಶರೀರದಲ್ಲಿ ನೋಡೋಕ್ಕಾಗಲ್ಲ. You will see God through a man. ಒಂದು ವ್ಯಕ್ತಿಯ ಮುಖಾಂತರ ನೀವು ದೇವರನ್ನು ನೋಡಬಹುದು. God will use people to touch you, to heal you, to deliver you, to bring you out of your problems. ಜನರು ಮನುಷ್ಯರನ್ನು ಉಪಯೋಗ ಮಾಡಿಕೊಂಡು ನಿಮ್ಮನ್ನು ಮುಟ್ಟುತ್ತಾನೆ, ನಿಮ್ಮನ್ನು ಬಿಡುಗಡೆ ಮಾಡ್ತಾನೆ ಮತ್ತು ನಿಮ್ಮ ಸಮಸ್ಯೆಗಳಿಂದ ಆತನು ಹೊರಗಡೆ ಬರಮಾಡುತ್ತಾನೆ. Now comes question. ಈ ಒಂದು ಪ್ರಶ್ನೆ ಬರುತ್ತದೆ. Are you faithful for the blessing you received? ನೀವು ಹೊಂದಿಕೊಂಡಿರುವಂತ ಆಶೀರ್ವಾದಕ್ಕೆ ನೀವು ನಂಬಿಗಸ್ತರಾಗಿದ್ದೀರಾ? You can say it with your mouth. ನಿಮ್ಮ ಬಾಯಿಂದ ನೀವು ಹೇಳ್ಬಹುದು. Many people, they have many sickness. They spend a lot of thousands and thousands months, but God touched them and healed them, and now they don't spend that. Are you faithful to God? What have you done in return? What have you been speaking when you receive the blessing of God? ಕೆಲವೊಬ್ಬರಿಗೆ ಒಂದು ದೊಡ್ಡ ದೊಡ್ಡ ರೋಗಗಳಿರ್ತವೆ, ಸಮಸ್ಯೆಗಳಿರ್ತವೆ, ಎಷ್ಟೋ ಹಣ ಖರ್ಚು ಮಾಡಿದ್ರು ಕೂಡ ಅದು ಬಗೆಹರುವುದಿಲ್ಲ. ಆದರೆ ಒಬ್ಬ ವ್ಯಕ್ತಿಯ ಮುಖಾಂತರವಾಗಿ ದೇವರು ಅವರನ್ನು ಗುಣಪಡಿಸಿದಾಗ ಆ ಗುಣಪಡಿಸಿದ ಮೇಲೆ ಅವ್ರು ಏನು ಮಾಡ್ತಾರೆ, ಆ ದೇವರಿಗೋಸ್ಕರ ಅವರು ನಿಜವಾಗಿಯೂ ನಂಬಿಗಸ್ತರಾಗಿದ್ದಾರ, ಆ ಒಂದು ಅದ್ಭುತವನ್ನು ಹೊಂದಿಕೊಂಡ ಮೇಲೆ ಯಾವ ರೀತಿಯಾಗಿ ಅವರು ಕೃತಜ್ಞತೆ ಉಳ್ಳವರಾಗಿರ್ತಾರೆ, ಅದೊಂದು ಪ್ರಶ್ನೆ ಆಗಿದೆ. Hallelujah. Hallelujah. It's not being faithful for 2 months. ಅದು ಕೇವಲ 2 ತಿಂಗಳಷ್ಟೇ It's ನಂಬಿಗಸ್ತರಾಗಿರುವುದಿಲ್ಲ. not being faithful for 1 year. 1 ವರ್ಷ ಅಷ್ಟೇ It's not being ನಂಬಿಗಸ್ತರಾಗಿರುವುದಿಲ್ಲ. faithful for 6 months. 6 ತಿಂಗಳಷ್ಟೇ It's not being ನಂಬಿಗಸ್ತರಾಗಿರುವುದಿಲ್ಲ. faithful for 12 months. 12 ತಿಂಗಳಷ್ಟೇ Till ನಂಬಿಗಸ್ತರಾಗಿರುವುದಿಲ್ಲ. you die, when you are faithful to that person, that's called faithfulness. ನೀವು ಸಾಯುವವರೆಗೂ ನೀವು ಅದ್ಭುತ ಹೊಂದಿಕೊಂಡಿರುವಂತಹ ವ್ಯಕ್ತಿಗೆ ನೀವು ನಂಬಿಗಸ್ತರಾಗಿ ಇರುವುದಾದ್ರೆ ಅದನ್ನ ನಂಬಿಗಸ್ತಿಕೆ ಅಂತ ಹೇಳ್ತಾರೆ. Hallelujah. 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 It says, let love and faithfulness never leave you. ಅದು ಹೇಳ್ತದೆ ಪ್ರೀತಿ ಮತ್ತು ನಂಬಿಗಸ್ತಿಕೆ ಅದನ್ನು ನಿಮ್ಮನ್ನು ಬಿಟ್ಟು ಹೋಗದೆ ಇರಲಿ Bind them ಎಂಬುದಾಗಿ. around your neck. ಕತ್ತಿನ ಸುತ್ತಲೂ ಅದನ್ನು Write ಕಟ್ಟಿಕೊಳ್ಳ್ರಿ it in ಎಂಬುದಾಗಿ. your heart. ನಿಮ್ಮ ಹೃದಯದ ಮೇಲೆ ಅದನ್ನು ಬರ್ಕೊಳ್ಳ್ರಿ. Then you will win favor. ಅವಾಗ ನೀವು ದಯೆಯನ್ನು ಹೊಂದಿಕೊಳ್ತೀರಿ. Hallelujah. Hallelujah. I've seen people when they come to me for the first time, when they come to the church for the first time, they fall at your feet. ನಾನು ಬಹಳಷ್ಟು ಜನರನ್ನು ನೋಡಿದ್ದೇನೆ, ಅವರು ಮೊದಲನೇ ಸಾರಿ ಸಭೆಗೆ ಬರುವಾಗ, ಕಷ್ಟದಿಂದ ಸಮಸ್ಯೆಯಿಂದ ಬರುವಾಗ ಅವರು ನೇರವಾಗಿ ಕಾಲಿಗೆ ಬಿದ್ದು ಬಿಡ್ತಾರೆ. They say, is any problem in the church, brother? Is anything that I can do for the kingdom of God? I will do it. ಅವರು ಹೊಸದಾಗಿ ಬಂದಾಗ ಹೇಳ್ತಾರೆ, ಸಭೆಯಲ್ಲಿ ಏನಾದರೂ ಕೊರತೆ ಇದ್ರೆ, ಏನಾದರೂ ಸಮಸ್ಯೆ ಇದ್ರೆ ನಾನು ಮುಂದೆ ಬಂದು ಮಾಡ್ತೀನಿ, ನಾನು ಕೊಡ್ತೀನಿ ಅಂತ ಅವರು ಅವಾಗ ಹೇಳ್ತಾರೆ. God will see that heart. ದೇವರು ಅಂತ ಹೃದಯವನ್ನು ನೋಡಿ and will bless them. ಅವರನ್ನು ಆಶೀರ್ವದಿಸ್ತಾರೆ. and will heal them. ಅವರನ್ನು ಗುಣಪಡಿಸ್ತಾರೆ. After a few days, ಕೆಲವು ದಿನ ಆದ್ಮೇಲೆ, after a few months, ಅಥವಾ ಕೆಲವು ವಾರ ಆದ್ಮೇಲೆ, ಕೆಲವು ತಿಂಗಳ
ತಿಂಗಳಾದ್ಮೇಲೆ that same person who fell in your leg, right, ಯಾವ ವ್ಯಕ್ತಿ ಕಾಲಿಗೆ ಬೀಳಕ್ ಬಂದಿರ್ತಾನಲ್ಲ ಅದೇ will ವ್ಯಕ್ತಿ pull your leg. ಅವನ ಕಾಲನ್ನು ಎಳಿತಾನೆ ಇಟ್ಕೊಂಡು. ದೇವರಿಗೋಸ್ಕರ ಏನ್ ಮಾಡು, ದೇವರಿಗೋಸ್ಕರ ಏನ್ ಮಾಡು. ಆ ಸೇಮ್ ಪರ್ಸನ್ ದಟ್ ದೇವರೇ ಮಾಡ್ತೀನಿ ನಾನು ಸಡನ್ ಆಗಿ ಏನ್ ಮಾಡ್ಬೇಕು, ಮೊದಲನೇ ಸಾರಿ ಬಂದಾಗ ಅವ್ನು ಹೇಳ್ತೀನಿ ನಾ ಏನಾದ್ರೂ ಸಮಸ್ಯೆ ಇದ್ರೆ ನಾನು ಮುಂದೆ ಬಂದು ಮಾಡ್ತೀನಿ ಅಂತ ಆ ಒಂದು ತಗ್ಗಿಸಿಕೊಂಡಿರುವಂತ ಅದೇ ವ್ಯಕ್ತಿಯನ್ನೇ ಹೇಳ್ತಾನೆ ನಾನು ಯಾಕೆ ಮಾಡ್ಬೇಕು ಅಂತ. Does God gave you the miracle and spoiled you? ದೇವರು ಒಂದು ಅದ್ಭುತವನ್ನು ಮಾಡಿ ನಿಮ್ಮನ್ನು ಹಾಳು ಮಾಡಿದ್ರ, or did you get spoiled by yourself? ಅಥವಾ ನಿಮ್ಮನ್ನು ನೀವೇ ನೀವು ಹಾಳು ಮಾಡ್ಕೊಂಡ್ರ? Somebody shout amen. ಆಮೆನ್. Hallelujah. 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 God is saying, in these times I will pour out my blessing. I will give my prosperity to people who are faithful. Favor will come to you if you are faithful. ದಯೆ ನಿಮಗೆ ಯಾವಾಗ ಬರುತ್ತೆ ಗೊತ್ತಾ? ನೀವು ನಂಬಿಕಸ್ಥರಾಗಿರುವಾಗ ಬರ್ತದೆ. ನೀವು ನಂಬಿಕಸ್ಥರಾಗಿರುವಾಗ ದೇವರಿಂದ ಪರಲೋಕದಿಂದ ಆಶೀರ್ವಾದಗಳು ನಿಮ್ಮ ಮೇಲೆ ಹರಿಹರಿಯಾಗಿ ಬರೆಯುತ್ತದೆ. Come on, somebody shout amen. Amen. Hallelujah. Hallelujah. It says the wealth of the wicked belongs to the righteous. ದುಷ್ಟರ ಆಸ್ತಿ ಯಾರಿಗೆ ಕೊಡಲ್ಪಡುತ್ತದೆ? ನೀತಿವಂತರಿಗೆ. How many want the wealth of the wicked? ಎಷ್ಟರಿಗೆ ದುಷ್ಟರ ಆಸ್ತಿ ಬೇಕು? Before you ask that question, check your heart. ಆ ಒಂದು ದುಷ್ಟರ ಆಸ್ತಿ ಕೇಳೋದಕ್ಕಿಂತ ಮುಂಚೆ ನಿಮ್ಮ ಹೃದಯ ಪರೀಕ್ಷೆ ಮಾಡ್ಕೊಳ್ರಿ. Check your heart. ಹೃದಯ ಪರೀಕ್ಷೆ If that ಮಾಡ್ಕೊಳ್ರಿ. wealth comes, ಆ ಒಂದು ಆಶೀರ್ವಾದ ಬಂದಾಗ what will you do? ನೀವೇನ್ ಮಾಡ್ತೀರಾ? That's the question. Easily answered. Hallelujah. 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 You know why did God bless Abraham? ಅಬ್ರಹಾಮನನ್ನು ದೇವರು ಯಾಕೆ ಆಶೀರ್ವಾದ ಮಾಡಿದ್ರು He ಗೊತ್ತಾ? knew this man would do something for me. ನಾನು ಇವ್ರಿಗೆ ಕೊಟ್ಟದಾದ್ರೆ ಇವನ ಮುಖಾಂತರ ದೇವರು ಏನಾದ್ರು ಮಾಡ್ತಾನೆ, ಇವನ್ ಏನಾದ್ರು ಮಾಡ್ತಾನೆ ಜನರಿಗೋಸ್ಕರ. You know why God touched Noah? ನೋಹನನ್ನು ಯಾಕೆ ದೇವರು ಮುಟ್ಟಿದ್ರು ಗೊತ್ತಾ? Bible says ಸತ್ಯವೇದ ಹೇಳ್ತದೆ God looked all over the world. ದೇವರು ಲೋಕವನ್ನು ಸುತ್ತಿ ನೋಡಿದ್ರಂತೆ. Not one righteous person. ಕೇವಲ ಒಬ್ಬ Hey, ನೀತಿವಂತ, not even one righteous person. ಒಬ್ಬ ನೀತಿವಂತನು ಕೂಡ ಭೂಮಿ ಮೇಲೆ ಇರಲಿಲ್ಲ. And at last his eyes fell on Noah. ಒಬ್ಬನಾದ್ರೂ ಇದಲ್ಲ righteous person. ಒಬ್ಬನಾದ್ರೂ ಇದನ್ನ ನೀತಿವಂತ ವ್ಯಕ್ತಿ. Hallelujah. 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 Amen. Amen. If you are not faithful with the 500 rupees in your note to the kingdom of God, God will never give you 1000 rupees. ನೀವು 500 ರೂಪಾಯಿಯಲ್ಲಿ ದೇವರ ರಾಜ್ಯಕ್ಕೋಸ್ಕರ ನೀವು ನಂಬಿಕಸ್ಥರಾಗಿಲ್ಲ ಅಂದ್ರೆ ನಿಮಗೆ 1000 ರೂಪಾಯಿ ಬರುವುದಿಲ್ಲ. If you are not faithful with the 30,000 rupees of your salary, God will not do it 60,000. ನಿಮ್ಮ ಒಂದು ಸಂಬಳ ಇರುವ 30,000ದಲ್ಲಿ ನೀವು ನಂಬಿಕಸ್ಥರಾಗಿಲ್ಲ ಅಂದ್ರೆ ದೇವರು ಅದನ್ನು 60,000ಕ್ಕೆ ಹೆಚ್ಚು ಮಾಡುವುದಿಲ್ಲ. Right? You will die doing nothing for the kingdom of God. ದೇವರ ರಾಜ್ಯಕ್ಕೋಸ್ಕರ ಏನು ಮಾಡದೇನೆ ನೀವು ಸತ್ತೋಗ್ಬಿಡ್ತೀರಿ. You'll go to heaven. ಪರಲೋಕಕ್ಕೆ ಹೋಗ್ತೀರಿ. Sit somewhere as you're sitting here like this. ಇಲ್ಲಿ ಕೂತ್ಕೊಂಡಿರುವ ಹಾಗೆ ಎಲ್ಲ ಒಂದು ಮೂಲೆ ಕೂತ್ಕೊಂಡಿರ್ತೀರಿ. No honor. ಯಾವುದೇ ಸನ್ಮಾನ ಇರುವುದಿಲ್ಲ. Nobody talks to you there. ಯಾರು ಕೂಡ ನಿಮ್ಮ ಜೊತೆ ಮಾತಾಡುವುದಿಲ್ಲ. Time is short, man. ಸಮಯ ಬಹಳ ಕಡಿಮೆ ಇದೆ. You will live another 20 years? ಇನ್ನೊಂದು 20 ವರ್ಷ ಬದುಕಬಹುದಾ ನೀವು? Talk to me. You'll live another 20 years? ಇನ್ನೊಂದು 20 ವರ್ಷ ಬದುಕಬಹುದಾ? 30 years? 30 ವರ್ಷ? Write it in your notes. ನಿಮ್ಮ ಒಂದು ಪುಸ್ತಕದಲ್ಲಿ I ಬರ್ಕೊಳ್ಳಿ. will make every day count from today. ಈ ದಿನದಿಂದ ಪ್ರತಿ ದಿನ ನಾನು ಎಣಿಕೆಗೆ ತೆಗೆದುಕೊಳ್ತೀನಿ ಅಂತ. Whatever I do from today, ಈ ದಿನದಿಂದ ನಾನು ಏನೆಲ್ಲ I ಮಾಡ್ತೀನಿ, will make it that I benefit the kingdom of God. ಉಪಯೋಗವುಳ್ಳದನ್ನೇ ಮಾಡ್ತೇನೆ ಎಂಬುದಾಗಿ. Hallelujah. 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 When God was going to destroy Sodom and Gomorrah, ದೇವರು ಸೊದೋಮ್ ಗೊಮೋರ ಪಟ್ಟಣವನ್ನು ನಾಶ ಮಾಡೋದಕ್ಕೆ ಹೋದಾಗ he met Abraham. ಆತನು ಅಬ್ರಹಾಮನನ್ನು ಸಂದರ್ಶಿಸ್ತಾನೆ. He said, ಆತನು ಹೇಳ್ತಾನೆ, why should I hide things from Abraham? I will tell what I'm going to do. ಯಾಕೆ ಅಬ್ರಹಾಮನಿಂದ ನಾನು ಮಾಡುವಂತ ಕೆಲಸವನ್ನು ಬಚ್ಚಿಡಬೇಕು, ನಾನು ಅಬ್ರಹಾಮನಿಗೆ ಹೇಳ್ತೀನಿ ಅಂತ. God told Abraham he was going to destroy Sodom. ಅಬ್ರಹಾಮನಿಗೆ ದೇವರು ಹೇಳ್ತಾನೆ, ನಾನು ಸೊದೋಮ್ ಗೊಮೋರನ್ನು ನಾಶ ಮಾಡಕ್ಕೆ ಹೋಗ್ತಿದ್ದೇನೆ ಎಂಬುದಾಗಿ. Hallelujah. 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 Amen. 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 Come on, shout loud, amen. Amen. There are few people who didn't come to church. They're sleeping in the house, I know. ಕೆಲವರು ಚರ್ಚಿಗೆ ಬಂದಿಲ್ಲ, ಅವ್ರ ಮನೇಲಿ ಮಲ್ಕೊಂಡಿದ್ದಾರೆ, ನನಗೆ ಗೊತ್ತದು. Hallelujah. God is watching them. Hey, sleeping, huh? I'll do something. ಮಲಗಿದೆಯಾ, ಆಯ್ತು ತಡಿ ನಿನಗಂತ. I'm talking to people who are watching me in the Facebook, YouTube, sleeping in the house. Don't think, chumma ella escape ಆಯ್ತು. God is watching you wherever you are. ನೀವು ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಮಲಗಿ ಕೂತ್ಕೊಂಡು ಹೇಳ್ತಿರ್ಬೋದೇ ನಾನು ಬಚಾವಾದೇ ಇಲ್ಲ, ದೇವರು ಎಲ್ಲವನ್ನೂ ನೋಡ್ತಿದ್ದಾರೆ. Hallelujah. Hallelujah. Amen. Amen.
God, Noah found favor in the eyes of the Lord. ಕರ್ತನ ದೃಷ್ಟಿಯಲ್ಲಿ ನೋವನಿಗೆ ದೇವರ ದಯೆ ಸಿಕ್ತು. How many want favor in the eyes of the Lord? ಕರ್ತನ ದೃಷ್ಟಿಯಲ್ಲಿ ನಿಮಗೆ ದಯೆ ಬರಬೇಕು ಅಂತ ಎಷ್ಟು ಬಯಸ್ತೀರಿ ನೀವು? Number 1, ಮೊದಲನೇ ಸಂಗತಿ, be faithful. ನಂಬಿಗಸ್ತರಾಗಿರ್ರಿ. Somebody say be faithful. ನಂಬಿಗಸ್ತರಾಗಿರ್ರಿ ಎಂಬುದಾಗಿ ಹೇಳ್ರಿ. If I want favor, ನನಗೆ ದಯೆ ಬೇಕಂದ್ರೆ I want to be faithful. ನಂಬಿಗಸ್ತನಾಗಿರಬೇಕು. I want to be faithful to the church. ನಾನು ಸಭೆಗೆ I want to be ನಂಬಿಗಸ್ತನಾಗಿರಬೇಕು. faithful for the pastor. ಸಭಾ ಪಾಲಕರಿಗೆ I want to be ನಂಬಿಗಸ್ತನಾಗಿರಬೇಕು. faithful to God. ಮತ್ತು ದೇವರಿಗೆ ನಂಬಿಗಸ್ತನಾಗಿರಬೇಕು. No matter what I do, ನಾನು ಏನು ಮಾಡಿದ್ರು ಕೂಡ I will make it count every day from today for the kingdom of God. ಈ ದಿನದಿಂದ ಪ್ರತಿದಿನ ನಾನು ಎಣಿಕೆ ಮಾಡ್ತೇನೆ, ಯಾಕಂದ್ರೆ ದೇವರ ರಾಜ್ಯಕ್ಕೆ ಉಪಯೋಗವುಳ್ಳದನ್ನು ಮಾಡುವುದಕ್ಕೆ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Many people say like this. ಬಹಳ ಜನರು ಈ ರೀತಿಯಾಗಿ ಹೇಳ್ತಾರೆ, Yes, God delivered me, ಹೌದು ದೇವರು ನನಗೆ ಬಿಡುಗಡೆ ಮಾಡಿದ್ದಾರೆ, but I have another problem now. ಆದ್ರೆ ನನಗೆ ಇದೀಗ ಬೇರೆ ಒಂದು ಸಮಸ್ಯೆ ಇದೆ. You're having that problem now, ಈ ಒಂದು ಆ ಸಮಸ್ಯೆ ಈಗ ಇದೆ, but you forgot what God did to you in the past. ಆದ್ರೆ ಗತಕಾಲದಲ್ಲಿ ಮಾಡಿದಂತ ಅದ್ಭುತವನ್ನು ನೀವು ಮರ್ತು ಬಿಟ್ಟಿರ್ತೀರಿ. That's why ಅದಕ್ಕಾಗಿ the problem came. ಮತ್ತೆ ಸಮಸ್ಯೆ ಬಂತಲ್ಲಿ. If you were faithful in the past of what God did, ಗತಕಾಲದಲ್ಲಿ ಮಾಡಿದ ಅದ್ಭುತಕ್ಕೆ ನೀವು ದೇವರಿಗೋಸ್ಕರ ನಂಬಿಕಸ್ಥರಾಗಿದ್ದಿದ್ರೆ this problem would have not come. ಈ ಬಂದಿರುವ ಸಮಸ್ಯೆಗೆ ಬರ್ತಿರ್ಲಿಲ್ಲ ನಿಮಗೆ. Because you were not faithful in the past of what God did. ಆ ಒಂದು ಗತಕಾಲದಲ್ಲಿ ಮಾಡಿದಂತ ಅದ್ಭುತಕ್ಕೆ ನೀವು ನಂಬಿಕಸ್ಥರಾಗಿಲ್ಲದ ಕಾರಣ, That's why this problem came. ಅದಕ್ಕಾಗಿ ಈ ಒಂದು ಸಮಸ್ಯೆ ಬಂದಿದೆ. Hallelujah. ಹಲ್ಲೆಲೂಯಾ, Amen. ಆಮೆನ್. You know, when 72 left Jesus, right? 77 ಜನ ಯೇಸುವನ್ನು ಬಿಟ್ಟು ಹೋದ್ರು. Jesus asked Peter, ಯೇಸು ಪೇತ್ರನಿಗೆ do ಕೇಳ್ತಾರೆ, you want to go, man? ನೀನು ಹೋಗ್ಬೇಕಂತಿದ್ಯಾ? Lord, to whom shall I go, Lord? ನಿನ್ನನ್ನು ಬಿಟ್ಟು ಬೇರೆ ಯಾರ ಹತ್ರ You have the words of eternal life. ನಿನ್ನ ಹತ್ರ ನಿತ್ಯ ಜೀವ ಇದೆ ಎಂಬುದಾಗಿ. He was faithful to the end. ಆತನು ಕಡೆಯವರೆಗೂ ನಂಬಿಗಸ್ತನಾಗಿದ್ದ. What happened? ಅಲ್ಲಿ ಏನಾಯ್ತು? He touched more than 3,000, more than 5,000 people. ಆತನು ಒಂದೇ ಪ್ರಸಂಗದಲ್ಲಿ 3,000 5,000 ಜನರಿಗೆ ರಕ್ಷಣೆಗೆ ತಂದನು. Nobody knew Peter. ಯಾರಿಗೂ ಕೂಡ ಪೇತ್ರನ್ ಯಾರಂತ ಗೊತ್ತಿಲ್ಲ. If Peter was called, he's a fisherman. ಪೇತ್ರನ್ ಯಾರಂದ್ರೆ ಆತನು ಮೀನು But ಹಿಡಿಯುವವನು. because he was faithful, ಆತನು ನಂಬಿಗಸ್ತನಾಗಿರುವ ಕಾರಣ after some days, ಕೆಲವು ದಿನಗಳಾದ ಮೇಲೆ he was a big pastor, big apostle. ಆತನು ಸೇವಕನಾಗಿದ್ದನು, ದೊಡ್ಡ ಅಪೊಸ್ತಲನಾದನು ಆತನು. See, many people like this. 2 years they will come. 2 years they will come. ಬಹಳ ಜನರು ಈ ರೀತಿಯಾಗಿ ಹೇಳ್ತಾರೆ, 2 ವರ್ಷ ಅವರು ಬರ್ತಾರೆ, They will climb one step. ಅವರು ಒಂದು ಹೆಜ್ಜೆಯನ್ನು ಮೇಲೆ ಹತ್ತುತ್ತಾರೆ. One step they'll climb. 2 years, 3 years they will come. ಅವ್ರು 2-3 ವರ್ಷ ಬರ್ತಾರೆ, ಒಂದು ಹೆಜ್ಜೆ They hear all the blessing. ಅವರೆಲ್ಲ ಒಂದು ಆಶೀರ್ವಾದವನ್ನು They hear ಕೇಳ್ತಾರೆ, all the revelation. ಎಲ್ಲ ಪ್ರಕಟಣೆಗಳನ್ನು ಕೇಳ್ತಾರೆ, They see all the miracles. ಎಲ್ಲ ಅದ್ಭುತಗಳನ್ನು ನೋಡ್ತಾರೆ. They climb just only one step. ಅವ್ರು ಕೇವಲ ಒಂದೇ ಒಂದು ಮೆಟ್ಲನ್ನು ಹತ್ತಿರ್ತಾರೆ. You know what happens? ಅಲ್ಲಿ ಏನಾಯ್ತು ಗೊತ್ತಾ? One step they climbed, ಒಂದು ಮೆಟ್ಲು ಹತ್ತಿರ್ತಾರೆ, and they are not even faithful to the one step. ಆ ಒಂದು ಹತ್ತಿರುವ ಒಂದು ಮೆಟ್ಲಿಗೆ ನಂಬಿಕಸ್ಥರಾಗಿರಲ್ಲ. But they want to go to 100 steps. ಆದ್ರೆ ನಂಬಿಕಸ್ಥರ ಒಂದೇ ಮೆಟ್ಲಿಗೆ ನಂಬಿಕಸ್ಥರಾಗಿಲ್ಲ, 100ನೇ ಮೆಟ್ಲಿಗೆ ಹೋಗ್ಬೇಕಂತ ಬಯಸ್ತಾರೆ. What they'll do? ಅವ್ರೇನ್ ಮಾಡ್ತಾರೆ? They will do like this. ಈ ರೀತಿಯಾಗಿ ಮಾಡ್ತಾರೆ. They will do like this. ಈ ರೀತಿಯಾಗಿ 1ರಿಂದ 100ನೇ ಮೆಟ್ಲಿಗೆ ಕಾಲಿಡೋಣ ಅಂತ ಹೋಗ್ತಾರೆ. When they do like that, ಅವ್ರು ಮಾಡುವಾಗ they will fall down. ಅವ್ರು ತಕ್ಷಣ ಬಿದ್ದು ಬಿಡ್ತಾರೆ. It's about going step by step. ಅದು ಹೇಗಂದ್ರೆ ಮೆಟ್ಲು ಮೇಲೆ ಮೆಟ್ಲು ಒಂದೊಂದೇ ಹೆಜ್ಜೆ ಹಿಡ್ಕೊಂತ ಹೋಗ್ಬೇಕು. 2 years I sweep the floor of the church. 2 years I worked here. 2 years I played keyboard. Now I'm not going to do. 2 ವರ್ಷ ನಾನು ನೆಲ ಒರೆಸಿದೆ, 2 ವರ್ಷ ಇಲ್ಲಿ ಕೀಬೋರ್ಡ್ ಪ್ಲೇ ಮಾಡಿದೆ, ಈಗ ನಾನು ಅದನ್ನ ಮಾಡಲ್ಲ. You know why? ಏನು ಗೊತ್ತಾ? I learned everything. ಎಲ್ಲ ಕಲ್ತ್ಕೊಂಡ್ಬಿಟ್ಟಿನಲ್ಲ. I will go to 100 step. 100ನೇ ಹೆಜ್ಜೆಗೆ ನಾನು ಹೋಗ್ತೀನಿ. ಹುಷಾರಾಗಿರಿ. ಸೀದಾ down pit. ಸೀದಾ ಗುಂಡಿ ಒಳಗೆ ಬೀಳ್ತೀರಿ. Faithfulness is not being only when everything are good. Faithfulness is the key. When everything go bad, still you're there. That is faithfulness. ನಂಬಿಗಸ್ತಿಕೆ ಏನು ಗೊತ್ತಾ? ಎಲ್ಲವೂ ಚೆನ್ನಾಗಿರುವಾಗ ಜೊತೆಗಿರುವುದಿಲ್ಲ, ಎಲ್ಲವೂ ಅದರ ವಿರುದ್ಧವಾಗಿ ಹೋಗುವಾಗ, ಪರಿಸ್ಥಿತಿಗಳು ವಿರುದ್ಧವಾಗಿ ಹೋಗುವಾಗ ಅಲ್ಲಿ ನಿಂತ್ಕೊಂತಿರಲ್ಲ, ಅದು ನಂಬಿಗಸ್ತಿಕೆ ಅಂದ್ರೆ. Hallelujah. Hallelujah. Amen. Amen. If you're giving just 100 rupees 10 years, 10 ವರ್ಷದಿಂದ ಕೇವಲ 100 ರೂಪಾಯಿ ನೀವು ಕೊಡ್ತಿದ್ದೀರಾ ಅಂದ್ರೆ, God, I want crores. ದೇವರೇ ನನಗೆ ಕೋಟಿಗಟ್ಟಲೆ ಬೇಕು. God will say no. ದೇವರು ಹೇಳ್ತಾರೆ, ಇಲ್ಲ, You have to climb step by step. ನೀವು ಮೆಟ್ಲು ಮೇಲೆ ಮೆಟ್ಲು ಹತ್ಕೊಂತ ಬರಬೇಕು.
You have to be, if you are faithful 100 rupees, ನೀವು 100 ರೂಪಾಯಿದಲ್ಲಿ ನಂಬಿಕಸ್ಥರಾಗಿದ್ರೆ I will take you to 200 rupees. ನಿಮ್ಮನ್ನು 200 ರೂಪಾಯಿಗೆ If ತೆಗೆದುಕೊಂಡು you are ಹೋಗ್ತೀನಿ. faithful for 200 rupees, 200 ರೂಪಾಯಿಗೆ I will take ನಂಬಿಕಸ್ಥರಾಗಿದ್ರೆ you to 300 rupees. 300 ರೂಪಾಯಿಗೆ ತೆಗೆದುಕೊಂಡು It's ಹೋಗ್ತೀನಿ. step by step you have to go. ನೀವು ಈ ರೀತಿಯಾಗಿ ಹೆಜ್ಜೆ ಮೇಲೆ ಹೆಜ್ಜೆ ನೀವು You ಹೋಗಬೇಕು. cannot go from here to that directly. ನೀವು ಒಂದು ಹೆಜ್ಜೆಯಿಂದ ಕೇವಲ 100ನೇ ಹೆಜ್ಜೆಗೆ ನೇರವಾಗಿ ಹೋಗ ಆಗುವುದಿಲ್ಲ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Are you learning something? ಏನಾದರೂ ಕಲಿತಿದ್ದೀರಾ? Bind it around your neck, faithfulness. ಆ ನಂಬಿಗಸ್ತಿಕೆ ಅನ್ನೋದು ಆ ಕುತ್ತಿಗೆ ಮೇಲೆ ನೀವು ಕಟ್ಕೋಬೇಕು ಹಿಂಗೆ. Write it in your heart. ನಿಮ್ಮ ಹೃದಯದ ಮೇಲೆ ಬರ್ಕೋಬೇಕು ಅದನ್ನ. Then favor will come to your house. ಅವಾಗ ದಯೆ ನಿಮ್ಮ ಮನೆ ಮೇಲೆ ಬರುತ್ತದೆ. Favor will come in your business. ನಿಮ್ಮ ವ್ಯವಹಾರದ ಮೇಲೆ ದಯೆ Favor will ಬರುತ್ತದೆ. come over your children. ನಿಮ್ಮ ಮಕ್ಕಳ ಮೇಲೆ ದಯೆ ಬರುತ್ತದೆ. Favor will come over your money. ನಿಮ್ಮ ಹಣದ ಮೇಲೆ ದಯೆ ಬರುತ್ತದೆ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. You know, I like this word when Jesus said, persecution will come because of my word. Wow. What? ಅಲ್ಲಿ ಹೇಳ್ತದೆ ನನ್ನ ವಾಕ್ಯಗಳಿಂದ ಮೂಲಕವಾಗಿ ಹಿಂಸೆಗಳು ಬರುತ್ತದೆ ಅಂತ. Actually, word should deliver you, right? ಅಲ್ಲಿ ವಾಕ್ಯ ಬಿಡುಗಡೆ ಮಾಡಬೇಕಲ್ವಾ? ಹೌದಾ ಇಲ್ಲ? ಹೌದಾ ಇಲ್ಲ? Talk to me. ಮಾತಾಡ್ರಿ ನನ್ನ ಜೊತೆ. But Jesus said, ಆದ್ರೆ ಯೇಸು ಹೇಳಿದ್ರಲ್ಲಿ not because word will come, because persecution will come because of my word. ನನ್ನ ವಾಕ್ಯದ ಮುಖಾಂತರವಾಗಿ ವಾಕ್ಯಗಳಿಗೋಸ್ಕರ ಹಿಂಸೆಗಳು ಬರ್ತದೆ ಅಂತ. But we think like this. ಆದ್ರೆ ನಾವು ಈ ರೀತಿಯಾಗಿ ಯೋಚನೆ Lord, ಮಾಡ್ತೇವೆ. because of your word, blessing will come. ದೇವರೇ ನಿನ್ನ ವಾಕ್ಯದಿಂದ ಆಶೀರ್ವಾದ ಬರಬೇಕು. Yes, it will come. ಆಶೀರ್ವಾದ ಬರುತ್ತದೆ. But because of His word, persecution also will come. ಆ ವಾಕ್ಯದಿಂದ ಹಿಂಸೆಗಳು ಕೂಡ ಬರುತ್ತದೆ. That's why Jesus said, ಅದಕ್ಕಾಗಿ ಯೇಸು ಹೇಳಿದ್ರು, when persecution comes because of my word, ನನ್ನ ವಾಕ್ಯದಿಂದ ಮತ್ತೆ ನಿಮಗೆ ಹಿಂಸೆಗಳು ಬರುವುದಾದರೆ people will fall away. ಜನರು ನಿಮ್ಮನ್ನು ಬಿಟ್ಟು ಹೋಗ್ತಾರೆ. People will go away from me. ನನ್ನಿಂದ ಜನರು ಬಿಟ್ಟು ಹೋಗ್ತಾರೆ. Because they're like a seed ಯಾಕಂದ್ರೆ ಅವರೊಂದು ಬೀಜದ ರೀತಿಯಲ್ಲಿ ಇದ್ದಾರೆ. that is sown among the thorns. ಅವರು ಮುಳ್ಳುಗಳ ಮಧ್ಯದಲ್ಲಿ ಬಿತ್ತಿರುವಂತ ಬೀಜದ ರೀತಿಯಲ್ಲಿ. When it grows, ಬೆಳೆಯುವಾಗ the thorns that is there, right? ಅಲ್ಲಿರುವ ಆ ಸುತ್ತಲಿರುವ ಮುಳ್ಳು ಇರ್ತಾವಲ್ಲ, it will not grow the seed. ಆ ಬೀಜ ಬೆಳೆಯುವುದಕ್ಕೆ ಮುಳ್ಳು ಬಿಡುವುದಿಲ್ಲ. When you are faithful, listen to me. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. ನೀವು ನಂಬಿಕಸ್ಥರಾಗಿರುವಾಗ, When you are trying to be faithful, ನೀವು ನಂಬಿಕಸ್ಥರಾಗಿ ಇರುವುದಕ್ಕೆ ಪ್ರಯತ್ನ ಪಡುವಾಗ, because of that word, ಆ ವಾಕ್ಯದಿಂದ persecution will come. ಹಿಂಸೆಗಳು ಬರುತ್ತದೆ. People will discourage you. ಜನರು ಅಧೈರ್ಯ People ಮಾಡ್ತಾರೆ. will not honor you. ಜನರು ನಿಮ್ಮನ್ನು ಗೌರವ ಮಾಡುವುದಿಲ್ಲ. Because of His word, ಆತನ ವಾಕ್ಯದಿಂದ persecution will come. ಹಿಂಸೆಗಳು ಬರುತ್ತದೆ. But are you a seed that is sown among the thorns, or you a seed that is sown among a good ground? ಅಥವಾ ನೀವು ಎಂತ ಬೀಜ ಆಗಿರ್ತೀರಾ? ಮುಳ್ಳುಗಳ ಮಧ್ಯದಲ್ಲಿ ಬಿದ್ದಿರುವಂತ ಬೀಜನ ಅಥವಾ ಒಳ್ಳೆಯ ಫಲದಲ್ಲಿ ಒಳ್ಳೆಯ ನೆಲದಲ್ಲಿ ಬಿದ್ದಿರುವಂತ ಬೀಜನ? What does the good seed do? ಆ ಒಂದು ಒಳ್ಳೆಯ ನೆಲದಲ್ಲಿ ಬಿದ್ದಿರುವಂತ ಬೀಜ ಏನು It ಮಾಡುತ್ತದೆ? grows 30, 60, 100 times. ಅದು 30, 60, 100ರಷ್ಟು ಫಲ ಕೊಡುತ್ತದೆ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Amen. ಆಮೆನ್. Don't ever think when you are faithful, persecution will not come. ನೀವು ನಂಬಿಕಸ್ಥರಾಗಿರುವುದಾಗ ಅಲ್ಲಿ ಹಿಂಸೆ ಬರಲ್ಲ ಎಂದಾಗ ಎಂದಿಗೂ ಯೋಚನೆ ಮಾಡಬೇಡ್ರಿ. ಹಿಂಸೆಗಳು ಬರುತ್ತದೆ. 100 times it will come. ಪ್ರತಿಶತ 100ರಷ್ಟು ಬರುತ್ತದೆ. People will try to disconnect you. ಜನರು ನಿಮ್ಮನ್ನು ಆ ಸಂಪರ್ಕದಿಂದ ಕಟ್ ಮಾಡಬೇಕೆಂಬ ಪ್ರಯತ್ನ People ಮಾಡ್ತಾರೆ. will try to disconnect the fire you have for God. ದೇವರಿಗೋಸ್ಕರ ಇರುವಂತ ಒಂದು ಬೆಂಕಿಯನ್ನು ಜನರು ಕಟ್ ಮಾಡಕ್ಕೆ ನೋಡ್ತಾರೆ. Everything that you have for God, they will try to disconnect you. ದೇವರಿಗೋಸ್ಕರ ಏನೆಲ್ಲ ಮಾಡ್ಬೇಕಂದಾಗ ಮನಸ್ಸು ಇರ್ತಾರೆ ಅದೆಲ್ಲವನ್ನು ಜನರು ಕಟ್ ಮಾಡೋದಕ್ಕೆ ನೋಡ್ತಾರೆ. But what I'll do, ಆದ್ರೆ ನಾನು ಏನ್ ಮಾಡ್ತೇನೆ? I will bind the faithfulness around my neck. ಕೊರಳಿನ ಸುತ್ತಲೂ ನಂಬಿಕೆ I will write it in my heart. ನನ್ನ ಹೃದಯದ ಮೇಲೆ Then I will win favor with God and man. ಮತ್ತು ಜನರ ಮತ್ತು ಮನುಷ್ಯರ ಮತ್ತು ದೇವರ ದಯೆ ನನಗೆ ದೊರಕುತ್ತದೆ. Somebody shout amen. ಆಮೆನ್. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Just stand with pastor for one day. See how hell will come. ಪಾಸ್ ಅವರ ಸಂಗಡ ಕೇವಲ ಒಂದು ದಿನ ನಿಂತ್ಕೊಳ್ರಿ, ಎಷ್ಟು ನರಕ ಅವ್ರ ವಿರುದ್ಧವಾಗಿ ಬರ್ತದೆ ಎಂಬುದು ನಿಮಗೆ ಗೊತ್ತಾಗುತ್ತದೆ. Just stand with the church for few days. See how the hell will come. ಸಭೆಗೋಸ್ಕರ ಕೇವಲ ಕೆಲವು ದಿನಗಳು ನೀವು ನಿಂತ್ಕೊಳ್ರಿ, ನರಕ ಹೇಗೆ ಅದರ ವಿರುದ್ಧವಾಗಿ ಬರ್ತದೆ ಎಂಬುದು ನಿಮಗೆ ಗೊತ್ತಾಗುತ್ತದೆ. But when I am faithful, ನಾನು ನಂಬಿಕಸ್ಥನಾಗಿರುವಾಗ I get the power to overcome it. ನನಗೆ ಒಂದು ಬಲ ಇರುತ್ತದೆ ಅದೆಲ್ಲವನ್ನು ದಾಟಿ ಮುಂದೆ ಬರುವುದಕ್ಕೆ. Stay faithful. ನಾನು ನಂಬಿಕಸ್ಥನಾಗಿರ್ತೇನೆ. Stay faithful. ನಾನು ನಂಬಿಕಸ್ಥನಾಗಿರ್ತೇನೆ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Faithfulness is not just sitting in the church and saying hallelujah, amen. Faithfulness is coming and doing something for the kingdom of God. ನಂಬಿಕೆಸ್ತಿಕೆ ಅಂದ್ರೆ ಕೇವಲ ಚರ್ಚ್ ಕುರ್ಚಿ ಮೇಲೆ ಕೂತ್ಕೊಂಡು ಹಲ್ಲೆಲೂಯಾ ಆಮೆನ್ ಎಂಬುದಾಗಿ ಹೇಳುವುದಲ್ಲ. ನಂಬಿಕೆಸ್ತಿಕೆ ಅಂದ್ರೆ ನೀವು ಮುಂದೆ ಬಂದು ಸಭೆಗೋಸ್ಕರ ದೇವರ ರಾಜ್ಯಕ್ಕೋಸ್ಕರ ಏನಾದರೂ ಮಾಡುವುದಾಗಿದೆ. That is faithfulness. ಅದು ನಂಬಿಕೆಸ್ತಿಕೆ ಅಂದ್ರೆ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Amen.
Are you praying for the church? How many are praying for the church? ಎಷ್ಟು ಜನ ಸಭೆಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೀರಿ? Really, your heart tells you. ನಿಜವಾಗಿಯೂ ನಿಮ್ಮ ಹೃದಯ ಸಾಕ್ಷಿ ಹೇಳ್ತದೆ ನಿಮಗೆ. Don't lift lying. ಸುಮ್ಮನೆ ಸುಳ್ಳು ಕೈ ಎತ್ತಬೇಡ್ರಿ. If you're praying, then boldly lift hands. ನೀವು ಪ್ರಾರ್ಥನೆ ಮಾಡ್ತಿರೋದಾದ್ರೆ ನೀವು ಧೈರ್ಯವಾಗಿ ಕೈ ಎತ್ತರಿ. Because if you are not praying, then you have to do like this. ನೀವು ಪ್ರಾರ್ಥನೆ ಮಾಡ್ತೀರಾ ಅಂದ್ರೆ ಈ ರೀತಿಯಾಗಿ ಅಡ್ಡ. But if you're really praying, you can bring it boldness. ಆದ್ರೆ ನೀವು ನಿಜವಾಗಿ ಪ್ರಾರ್ಥನೆ ಮಾಡ್ತಿರೋದಾದ್ರೆ ಧೈರ್ಯದಿಂದ ಕೈ ಮೇಲೆ ಕೆತ್ತರಿ. Go to home today. ಇದನ್ನ ಮನೆಗೆ ಹೋಗ್ರಿ. Take a notebook and a pen. ಒಂದು ಪುಸ್ತಕ ಪೆನ್ ತೆಗೆದುಕೊಳ್ಳ್ರಿ. Know in your heart, write this down. Lord, I'm going to make every day count from today. ಈ ದಿನದ ಪ್ರತಿ ದಿನ ನಾನು ಲೆಕ್ಕಕ್ಕೆ ಇಡ್ತೇನೆ ಎಂಬುದಾಗಿ ಬರೀರಿ. I will make, Lord, every day till the day I live in this world. ಈ ಲೋಕದಲ್ಲಿ ಜೀವಿಸುವ ಕೊನೆಯ ದಿನದವರೆಗೂ I will make it count for the kingdom of God. ದೇವರ ರಾಜ್ಯಕ್ಕೋಸ್ಕರ ಎಣಿಕೆಯಾಗಿ ನಾನು ಇಡ್ತೇನೆ ಎಂಬುದಾಗಿ. I will give. ನಾನು ಕೊಡ್ತೇನೆ. If I feel like fasting and praying for the church, I will fast and pray. ಸಭೆಗೋಸ್ಕರ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಬೇಕು ಅಂತ ಅನಿಸಿದಾದ್ರೆ ಉಪವಾಸ ಮಾಡಿ ಪ್ರಾರ್ಥನೆ ಮಾಡ್ತೇನೆ. If I feel like giving, I will give. ನಾನು ಕೊಡಬೇಕಂತ ಅನಿಸಿದ್ರೆ ಕೊಡ್ತೇನೆ. Preaching the gospel to the unsaved, I'll preach. ಅನ್ಯರಿಗೆ ಸುವಾರ್ತೆ ಸಾರಬೇಕಂತ ಅನಿಸಿದ್ರೆ ನಾನು ಸಾರ್ತೇನೆ. Whatever I do, ನಾನು ಏನೆಲ್ಲ ಮಾಡಿದ್ರು I will make it count from today. ಈ ದಿನದ ಪ್ರತಿಯೊಂದು ನಾನು ಎಣಿಕೆಗೆ ಮಾಡ್ತೇನೆ ಎಂಬುದಾಗಿ. Say like that. ಎಷ್ಟು ಹೇಳ್ತಿರೋದನ್ನ. I want to release the favor of God over your life. ನಿಮ್ಮ ಜೀವಿತದ ಮೇಲೆ ದೇವರ ದಯೆಯನ್ನು ಬಿಡುಗಡೆ ಮಾಡೋದಕ್ಕೆ ಸಿದ್ಧರಾಗಿದ್ದೇನೆ. How many want that favor of God in your life? ಎಷ್ಟು ಜನಕ್ಕೆ ನಿಮ್ಮ ದೇವರ ದಯೆ ನಿಮ್ಮ ಜೀವಿತದ ಮೇಲೆ ಬೇಕು? Amen. Amen. Hallelujah. 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 Heart should burn for Jesus, man. ಯೇಸುವಿಗೋಸ್ಕರ ಹೃದಯ ಉರಿತಾ ಇರಬೇಕು. I don't know what you live for other than Jesus. ಯೇಸುವನ್ನು ಬಿಟ್ಟು ಬೇರೆದಕ್ಕೋಸ್ಕರ ಯಾವುದಕ್ಕೆ ಬದುಕ್ತೀರಿ ನೀವು? Other than Jesus, what you live? ಯೇಸುವನ್ನು ಬಿಟ್ಟು ಬೇರೆ ಯಾವುದಕ್ಕೋಸ್ಕರ ಬದುಕ್ತೀರಿ? Nothing is permanent, right? ಯಾವುದು ಕೂಡ ಅದು ಪರ್ಮನೆಂಟ್ ಅಲ್ಲ. I pray that as God blessed Abraham with silver, gold and everything that he had, because he had a heart for God and his kingdom. ದೇವರಿಗೋಸ್ಕರ ದೇವರ ರಾಜ್ಯಕ್ಕೋಸ್ಕರ ಅಬ್ರಹಾಮನಿಗೆ ಒಂದು ಹೃದಯ ಇತ್ತು. ಅದಕ್ಕಾಗಿ ಆ ದೇವರು ಅವನಿಗೆ ಒಂದು ಬೆಳ್ಳಿ ಬಂಗಾರ ಹಣದ ಎಲ್ಲದರಲ್ಲೂ ಆಶೀರ್ವದಿಸಿದನು. This is my prayer every day. I'm praying like this. ಪ್ರತಿದಿನ ನಾನು ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತೇನೆ. Lord, raise up as you raised up prophets. You have raised many of them and you will raise them again. But I pray that you raise up multi-millionaires for the kingdom of God. ನೀವು ಪ್ರವಾದಿಗಳನ್ನು ನೀವು ಎದ್ದೇಳಿಸಿದೆ ಮತ್ತು ಮುಂದೆನೂ ಎದ್ದೇಳಿಸಿ ಅಂತ ಗೊತ್ತು. ಆದರೆ ದೇವರ ರಾಜ್ಯ ಕಟ್ಟುವುದಕ್ಕೋಸ್ಕರ ಕೋಟ್ಯಾಧೀಶರನ್ನು ಎದ್ದೇಳಿಸಿ ಅಂತ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ. Praying like that. ನಾನು ಆ ರೀತಿಯಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ. Lord, if I pray like this also, ನಾನು ಈ ರೀತಿಯಾಗಿ ಕೂಡ ಪ್ರಾರ್ಥನೆ ಮಾಡ್ತಿದ್ದೇನೆ. check my heart, Lord. ನನ್ನ ಹೃದಯವನ್ನು ಪರೀಕ್ಷೆ ಮಾಡು ದೇವರೇ. If you are not pleased with my heart, don't give me. ನನ್ನ ಹೃದಯ ನಿನಗೆ ಮೆಚ್ಚುಗೆ ಆಗಿ ಇಲ್ಲ ಅಂದ್ರೆ ನನಗೆ ಕೊಡಬೇಡ. But if my heart is pleasing, give me the money, I will build your kingdom. ನನ್ನ ಹೃದಯ ನಿನಗೆ ಮೆಚ್ಚುಗೆ ಆಗಿರುವುದಾದ್ರೆ ಹಣ ಕೊಡು, ನಿನ್ನ ರಾಜ್ಯವನ್ನು ನಾನು ಕಟ್ತೇನೆ ಎಂಬುದಾಗಿ. Hallelujah. Hallelujah. Amen. Amen. Do and see. ಮಾಡಿ ಅದರ ಒಂದು ಉತ್ತರವನ್ನು ನೋಡಿ. Favor will come over your house. ನಿಮ್ಮ ಮನೆ ಮೇಲೆ ದೇವರ ದಯೆ ಬರುತ್ತದೆ. Favor will come over your children. ನಿಮ್ಮ ಮಕ್ಕಳ ಮೇಲೆ ದೇವರ ದಯೆ ಬರುತ್ತದೆ. I'm telling you. ನಿಮಗೆ ಹೇಳ್ತಿದ್ದೇನೆ. Because you are investing into an eternal life, not a kingdom that will live for 60 years, but a kingdom that is forever. ನೀವು ಯಾವುದರಲ್ಲಿ ನೀವು ಖರ್ಚು ಮಾಡ್ತಿದ್ರೆ ಅಂದ್ರೆ ಒಂದು 60 ವರ್ಷ ಇದ್ದು ಆಮೇಲೆ ಅಳೆದು ಹೋಗುವ ರಾಜ್ಯದಲ್ಲಿ ನೀವು ಖರ್ಚು ಮಾಡ್ತಾ ಇಲ್ಲ. ಅದು ನಿತ್ಯತ್ವಕ್ಕೆ ಇರುವ ರಾಜ್ಯದಲ್ಲಿ ನೀವು ಖರ್ಚು ಮಾಡ್ತಾ ಇದ್ದೀರಾ. Yeah, I'm telling you, because when you're investing into a kingdom that is for eternal, ಅದು ನಿತ್ಯಕ್ಕೂ ಇರುವ ಒಂದು ದೇವರ ರಾಜ್ಯದಲ್ಲಿ ನೀವು ಖರ್ಚು ಮಾಡ್ತಾ ಇದ್ದೀರಿ. it is going to last forever. ಅದು ಕೊನೆಯವರೆಗೂ ಉಳಿಯುತ್ತದೆ. Amen. You hear this kinds of message and you get encouraged. ಈ ರೀತಿಯಾದ ವಾಕ್ಯಗಳನ್ನು ಕೇಳಿ ನಿಮಗೆ ಉತ್ತೇಜನ ಬರುತ್ತದೆ. But you go out of the gate and you forget everything. ಆದ್ರೆ ಗೇಟ್ ದಾಟಿ ಹೊರಗೆ ಹೋದ್ರೆ ಎಲ್ಲ ಮರ್ತು ಬಿಡ್ತೀರಿ. You want favor to follow you? ದೇವರ ದಯೆ ನಿಮ್ಮನ್ನು ಹಿಂಬಾಲಿಸಿ ಬರಬೇಕಾ? You follow the kingdom of God. Favor will come following you. ದೇವರ ರಾಜ್ಯವನ್ನು ನೀವು ಹಿಂಬಾಲಿಸ್ರಿ, ದೇವರ ದಯೆ ನಿಮ್ಮನ್ನು ಹಿಂಬಾಲಿಸಿ ಬರುತ್ತದೆ. Make an impact, man. ಒಂದು ಇಂಪ್ಯಾಕ್ಟ್ ಅನ್ನು ನೀವು ಮಾಡ್ರಿ. I want people to talk about me, what I did for the kingdom. ದೇವರ ರಾಜ್ಯಕ್ಕೋಸ್ಕರ ನಾನು ಏನೆಲ್ಲ ಮಾಡಿದೆನೋ ಅದರ ಬಗ್ಗೆ ಜನರು ಮಾತಾಡಬೇಕು. People have talked. If people call your name, what will they say? Some people may say good about you, some people may say bad about you. ಜನರು ನಿಮ್ಮ ಹೆಸರು ಹೇಳುವಾಗ ಕೆಲವರು ಒಳ್ಳೆಯದು ಮಾತಾಡ್ತಾರೆ, ಇನ್ನು ಕೆಲವರು ಕೆಟ್ಟದ್ದು ಮಾತಾಡ್ತಾರೆ. It's time when people call you. ಈ ಒಂದು ಸಮಯದಲ್ಲಿ ಜನರು ನಿಮ್ಮ ಹೆಸರು ಕರೆಯುವಾಗ ಅವರ ರಾಜ್ಯ ಬೆಳೆಸ್ತಾರಪ್ಪ, ದೇವರ ರಾಜ್ಯನ ಕಟ್ಟುವರು ಅವ್ರು ಆಗಿದ್ರೆ ಎಂಬುದಾಗಿ ಮಾತಾಡಬೇಕು. How many want that testimony? ಎಷ್ಟು ಜನಕ್ಕೆ ಅಂತ ಸಾಕ್ಷಿ ಬೇಕು? Persecution will come, brother, sister. ಸಹೋದರ ಸಹೋದರಿಯರೇ, ಹಿಂಸೆಗಳು ಬರುತ್ತದೆ. But still I'm going
according to the route. I'm going according to the word of God. I will not fall away. I will do what I've been doing, and I will do even more than that. ದೇವರ ವಾಕ್ಯವನ್ನು ದೇವರ ರಾಜ್ಯವನ್ನು ನಾನು ಹಿಂಬಾಲಿಸಿ ಹೋಗ್ತೇನೆ. ಈಗ ಏನು ಮಾಡ್ತಿದ್ರು ಅಷ್ಟೇ ಇಲ್ಲ, ಅದಕ್ಕಿಂತ ಜಾಸ್ತಿನೇ ನಾನು ದೇವರ ರಾಜ್ಯಕ್ಕೆ ಮಾಡ್ತೇನೆ. Hallelujah. Hallelujah. Amen. Amen.